ಹೇಳುತ್ತವೆ. ಇಲ್ಲಿರೋ ಒಂದೊಂದು ಬೆಟ್ಟ ಕೂಡ ಒಂದೊಂದು ಕುತೂಹಲಕಾರಿ ಕಥೆಯನ್ನ ನಮ್ಮ ಮುಂದೆ ತೆರೆದಿಡುತ್ತೆ. ಇಲ್ಲಿನ ಬೆಟ್ಟಗಳ ಸಾಲಲ್ಲಿರೋ ಈ ಜೈನ ತೀರ್ಥಂಕರರ ಶಿಲ್ಪಗಳು ಒಂದು ಕಾಲಕ್ಕೆ ಈ ಪಟ್ಟಣ ಜೈನರ ಕಾಶಿಯಾಗಿದ್ದ ಕಥೆಯನ್ನ ಹೇಳಿದ್ರೆ, ಬೆಳುಗಳಲ್ಲಿರೋ ಈ ಜೈನ ತೀರ್ಥಂಕರರ ಶಿಲ್ಪಗಳಂತೂ ಒಂದು ಕಾಲಕ್ಕೆ ಈ ಕಲುಗುಮಲೈ ಜೈನ ದಿಗಂಬರರ ಸಾಧನಾ ಕ್ಷೇತ್ರವೂ ಆಗಿತ್ತು ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಇನ್ನು ಇಲ್ಲಿನ ಇತಿಹಾಸದ ಪುಟಗಳನ್ನು ನಾವು ತಿರುವಿ ಹಾಕಿದ್ರೆ, 8ನೇ ಶತಮಾನದಲ್ಲಿ ಪರಾಂತಕ ನೆಡುಂಚೆಳಿಯನ್ ಅನ್ನೋ ಪಾಂಡ್ಯರ ರಾಜ ಈ ಜೈನ ತೀರ್ಥಂಕರರ ಶಿಲ್ಪಗಳು ಸೇರಿದ ಹಾಗೆ ಇಲ್ಲಿನ ಅದ್ಭುತ ದೇಗುಲಗಳನ್ನ ನಿರ್ಮಾಣ ಮಾಡಿಸಿದ ಅಂತ ಗೊತ್ತಾಗುತ್ತೆ. ಇಲ್ಲಿನ ಬೃಹತ್ ಬಂಡೆಯೊಂದರ ಮೇಲೆ 150ಕ್ಕೂ ಹೆಚ್ಚು ಗೂಡುಗಳಲ್ಲಿ ಪಾರ್ಶ್ವನಾಥನಿಂದ ಹಿಡಿದು ಜೈನರ 24 ತೀರ್ಥಂಕರರ ಶಿಲ್ಪಗಳನ್ನು ಕೂಡ ಕೆತ್ತಲಾಗಿದೆ. ವಿಶೇಷ ಅಂದ್ರೆ ಈ ಕಲುಗುಮಲೈನ ಜೈನ ಶಿಲ್ಪಗಳು ಆಗಿನ ಕಾಲಕ್ಕೆ ಈ ಭಾಗದಲ್ಲಿ ಜೈನ ಧರ್ಮ ಅದೆಷ್ಟು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಅನ್ನೋ ಕಥೆಯನ್ನ ನಮಗೆ ಹೇಳುತ್ತವೆ. ವಿಶೇಷ ಅಂದ್ರೆ ಈ ಬಂಡೆಗಳ ಭಿತ್ತಿಯಲ್ಲಿರೋ ಜೈನ ಶಿಲಾಶಾಸನಗಳು ಅವತ್ತಿನ ಕಾಲಕ್ಕೆ ಜೈನ ಧರ್ಮದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ತಿವೆ. ಇಲ್ಲಿನ ಗೋಡೆಗಳ ಭಿತ್ತಿಯಲ್ಲಿ ತೀರ್ಥಂಕರರ ಜೊತೆ ಜೈನ ಸನ್ಯಾಸಿನಿಯರ ಶಿಲ್ಪಗಳನ್ನು ಕೂಡ ಕೆತ್ತಲಾಗಿದೆ. ಅಷ್ಟೇ ಅಲ್ಲ, ಆಗಿನ ಕಾಲಕ್ಕೆ ಜೈನ ಸನ್ಯಾಸಿನಿಯರು ಭೇಟಿ ನೀಡಿದ್ದ 21 ಸ್ಥಳಗಳ ಪೈಕಿ ಈ ಕಲುಗುಮಲೈ ಕೂಡ ಒಂದಾಗಿತ್ತಂತೆ. ಹೀಗೆ ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವನ್ನ ಹೊಂದಿರೋ ಈ ಕಲುಗುಮಲೈ ಭಾರತದ ಭವ್ಯ ಪರಂಪರೆಗೆ ಇವತ್ತಿಗೂ ಒಂದು ನಿದರ್ಶನವಾಗಿ ನಿಂತುಕೊಂಡಿದೆ. ಸ್ನೇಹಿತರೆ, ನಿಮಗಿಲ್ಲಿ ಒಂದು ವಿಷಯನ ನಾನು ಹೇಳೋದು ಮರ್ತಿದ್ದೆ. ವೆಟ್ಟುವನ್ ಅಂದ್ರೆ ತಮಿಳಲ್ಲಿ 2 ಅರ್ಥಗಳಿವೆ. ಒಂದು ಶಿಲ್ಪಗಳ ಸ್ವರ್ಗ ಅಂತ, ಮತ್ತೊಂದು ಅರ್ಥ ಕತ್ತರಿಸಿದ ದೇಗುಲ ಅಂತ. ಇಲ್ಲಿ ಕಲ್ಲನ್ನ ಕತ್ತರಿಸಿ ನಿರ್ಮಾಣ ಮಾಡಿದ ದೇಗುಲ ಅನ್ನೋ ಕಾರಣಕ್ಕೆ ಇದನ್ನ ವೆಟ್ಟುವನ್ ಅಂದಿರಬಹುದು. ಕಾರಣದಿಂದಾಗಿ ಇದನ್ನ ವೆಟ್ಟುವನ್ ಅಂತ ಕರೆದಿರಬಹುದು. ಸ್ನೇಹಿತರೆ, ಈ ವೆಟ್ಟುವನ್ ಇದೆಯಲ್ಲ, ಇದನ್ನ ಹೆವೆನ್ ಆಫ್ ಸ್ಕಲ್ಪ್ಚರ್ ಅಂತ ಕರೀತಾರೆ. ಅಂದ್ರೆ ಇದು ಶಿಲ್ಪಗಳ ಸ್ವರ್ಗ. ನೀವು ಈ ಕಲುಗುಮಲೈಗೆ ಒಂದ್ಸರಿ ಹೋಗಿ ಬಂದ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಶಿಲ್ಪಗಳ ಸ್ವರ್ಗದಲ್ಲಿ ಇದ್ದ ಹಾಗೇನೆ ಇಲ್ಲಿ ನಿಮಗೆ ಭಾಸವಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ದೇವಾಲಯ ಎಷ್ಟು ಆಯಾಮಗಳಲ್ಲಿ ನಮಗೆ ನೆಲದ ಇತಿಹಾಸವನ್ನ ತಿಳಿಸುತ್ತೆ ಅಂತ. ಇದು ಭಾರತದಲ್ಲಿರೋ ಬೃಹತ್ ಬಂಡೆಯನ್ನ ಕೊರೆದು ನಿರ್ಮಾಣ ಮಾಡಿರೋ ದೇವಾಲಯಗಳ ಪೈಕಿ ಒಂದು. ಇದು ಕಲುಗುಮಲೈನ ಕಥೆ. ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.